ನಿಮ್ಮ ಹತ್ರ ಜಮೀನಿದ್ರೆ ನೀವೇ ಅದರ ಮಾಲೀಕರು ಅಂತ ಅಂದ್ಕೊಂಡಿದ್ರೆ ಒಂದ್ಸಾರಿ ದಾಖಲಾತಿಗಳನ್ನು ಚೆಕ್ ಮಾಡೋದು ಒಳ್ಳೆಯದು ಅಂತ ಅನ್ಸುತ್ತೆ. ಕಾರಣ ಆ ಭೂಮಿ ಮಾಲೀಕರು ಬದುಕಿದ್ದಾಗಲೇ ಸತ್ತಿದ್ದಾರೆ ಅಂತ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಭೂಮಿಯನ್ನ ಕಬಳಿಕೆ ಮಾಡ್ಕೊಳ್ಳೋದಕ್ಕೆ ಭೂಗಳ್ಳರು ಮುಂದಾಗ್ತಿದ್ದಾರಂತೆ. ಎಲ್ಲಿ ಯಾವ ರೀತಿ ಈ ವಂಚನೆಗಳು ಆಗ್ತಾ ಇದೆ ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಜಮೀನು ಮಾಲೀಕರು ಬೆಚ್ಚಿ ಬೀಳಿಸುವ ಗ್ಯಾಂಗ್ ಒಂದು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿ ಹುಟ್ಕೊಂಡಿದೆ. ಗ್ರಾಮಗಳಲ್ಲಿ ದೀರ್ಘಕಾಲ ಯಾರು ವಾಸ ಮಾಡದ ಜಮೀನುಗಳನ್ನೇ ಟಾರ್ಗೆಟ್ ಮಾಡಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಇಡೀ ಜಮೀನನ್ನೇ ಗುಳುಂ ಸ್ವಾಹ ಮಾಡ್ತಾರೆ. ಕೇಗುಡದಿನ್ನಿ ಗ್ರಾಮದ ಸರ್ವೆ ನಂಬರ್ 287/6ರಲ್ಲಿನ 3 ಎಕರೆ 26 ಗುಂಟೆ ಜಮೀನು ಬಸಪ್ಪ ತಂದೆ ಶಿವಪ್ಪ ಅನ್ನೋರಿಗೆ ಸೇರಿದೆ. ಆದ್ರೆ ಲ್ಯಾಂಡ್ ಮಾಫಿಯಾ ಗ್ಯಾಂಗ್ ಬಸಪ್ಪ ಇನ್ನು ಜೀವಂತ ಇರುವಾಗಲೇ ಸತ್ತು ಹೋಗಿದ್ದಾನೆ ಅಂತ ನಕಲಿ ಬಸಪ್ಪನನ್ನ ಸೃಷ್ಟಿ ಮಾಡಿ ಆತನ ಹೆಸರಿನಲ್ಲಿ ನಕಲಿ ಆಧಾರ್ ಕಾರ್ಡ್ ರೆಡಿ ಮಾಡಿಸಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಮಿಕೇಲೆಪ್ಪ ಎಂಬಾತನ ಹೆಸರಿಗೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಇತ್ತ ಜಮೀನಿನ ದಾಖಲೆಗಳನ್ನ ನೋಡಿದ ಬಸಪ್ಪನ ಸೊಸೆ ಅನ್ನಪೂರ್ಣ ಪೊಲೀಸರ ಮೊರೆ ಹೋಗಿದ್ದಾಳೆ. ಅಲ್ಲದೆ ತನ್ನ ಗಂಡನ ಸಾವಿಗೆ ಈ ಲ್ಯಾಂಡ್ ಮಾಫಿಯಾ ಗ್ಯಾಂಗ್ ಕೈವಾಡ ಇದೆ ಅಂತ ಶಂಕೆ ವ್ಯಕ್ತಪಡಿಸಿದ್ದಾಳೆ. ಸಂಬಂಧಿಕರೇ ಅಲ್ಲ ಅಂದಮೇಲೆ ಎಲ್ಲೆಲ್ಲಿ ಇರ್ತಾವ ಅಲ್ಲೇ ಡಾಕ್ಯುಮೆಂಟ್ ತಾವೇ ತೆಗೆಸ್ಕೊಂಡು ತಾವೇ ಆಕ್ರಮಣ ಮಾಡ್ಕೊಂಡ್ರೆ ಇವು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಸರ್. 2016 ಇದು ಮಾಡಿದ್ರೆ ಡಾಕ್ಯುಮೆಂಟ್ ತೆಗೆಸ್ಕೊಂಡು ಎಲ್ಲ ಮಾಡಿದ್ರೆ ಅದು ಇಮಿಡಿಯೇಟ್ಲಿ ಇದು ಒಂದೇ ತಿಂಗಳದಾಗ ಮಾತಿಲ್ದಂಗ ಆಯ್ತ್ರಿ ಸರ್. ನಮ್ಗೆ ಏನು ಬಸಪ್ಪನಂತೆ 10 ಜನ ಜಮೀನುಗಳು ಸಹ ಇದೇ ಗ್ಯಾಂಗ್ ಹೆಸರಿಗೆ ಮಾಡಿಸಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಈಗಾಗಲೇ ಮಾನ್ವಿ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮುಂದುವರೆಸಿದ್ದಾರೆ. ಈ ಬಸಪ್ಪ ಶಿವಪ್ಪನವ್ರ ಜಮೀನ ಅದೇ ಹೆಸರನ್ನ ಬಸಪ್ಪ ವೆಂಕಪ್ಪ ಅನ್ನೋರು ನಾನು ದತ್ತುಪುತ್ರ ಇದ್ದೀನಿ ಅಂತೇಳಿ ಆಧಾರ್ ಫೋರ್ಜ್ ಮಾಡಿ ತಮ್ಮ ಹೆಸರು ಮಾಡಿಸ್ಕೊಂಡು ಅದನ್ನು ಜಯಪ್ರಕಾಶ್ ಅನ್ನೋ ಈ ಮಾನವೀಯ ಇನ್ನೊಬ್ಬ ವ್ಯಕ್ತಿಗೆ ಅದನ್ನು ಜಮೀನು ವರ್ಗಾವಣೆ ಮಾಡಿದರೆ ಈ ಸಂಬಂಧ ಒಂದು ಅಟ್ರಾಸಿಟಿ ಮತ್ತು ಸಿಟಿ ಕೇಸ್ ಮಾನ್ವಿ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಆಗಿದೆ. ಒಟ್ಟಾರೆ ಮಕ್ಕಳ ಶಿಕ್ಷಣ, ಉದ್ಯೋಗ ಅಂತ ಊರು ಬಿಟ್ಟು ಹೋಗಿರುವ ಜನರನ್ನ ಟಾರ್ಗೆಟ್ ಮಾಡುವ ಈ ಗ್ಯಾಂಗ್ ಅಮಾಯಕರ ಜಮೀನು ಲೂಟಿಗೆ ನಿಂತಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ದಂಧೆಕೋರರ ಹೆಡೆಮುರಿ ಕಟ್ ಹಾಕಿ ಬಡ ಜನರ ರಕ್ಷಣೆಗೆ ನಿಲ್ಲಬೇಕಾಗಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.